going against Muslims or Kashmiris. We don't want this. We want peace and only peace. Justice भी चाहिए. Of course, we want justice. Of course, the people that have done wrong with him should be punished. You are going to donate your blood today? Yes. All are. आप भी All blood of us are family going to members. blood are donated. जिन्होंने ने जो रास्ता चुना था देश सेवा का, क्या उस पे आगे बढ़ेंगे? Yes, of course. ठीक है, थैंक यू. ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಿಮಗೆ ಈ ಸಂಚಿಕೆಯ ಪ್ರಾರಂಭದಲ್ಲಿ ಕೆಲವು ಚಿತ್ರಗಳನ್ನು ತೋರಿಸಿದ್ದೇನೆ. ಹಾಗೆಯೇ ಆಕೆ ಆಡಿರುವ ಮಾತುಗಳು, ಅದನ್ನು ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಈ ಹೆಣ್ಣು ಮಗಳು ಮದುವೆಯಾಗಿ 1 ವಾರವೂ ಕಳೆದಿರಲಿಲ್ಲ. ಗಂಡನ ಜೊತೆ ಹನಿಮೂನ್ಗಾಗಿ, ಮಧುಚಂದ್ರಕ್ಕಾಗಿ ಆಕೆ ಕಾಶ್ಮೀರಕ್ಕೆ ಬಂದಿದ್ಳು. ಆದರೆ ಆಕೆಯ ಬದುಕಿನ ಸೂರ್ಯ ಅಲ್ಲಿಯೇ ಮುಳುಗಿ ಹೋಗಬಹುದು ಅಂತ ಆಕೆ ಅಂದ್ಕೊಂಡಿರಲಿಲ್ಲ. ನಿಜ, ಬದುಕು ನಿಲ್ಲಲ್ಲ. ಆಕೆ ಮತ್ತೆ ತನ್ನ ಬದುಕನ್ನು ಕಟ್ಟಿಕೋಬೇಕು. ಆದರೆ ಆ ಮುಖವನ್ನು ನೋಡಿದ್ದೀರಾ? ಆ ಚಿತ್ರ ನಿಮ್ಮ ಹೃದಯದ ಮೇಲೆ ಸಣ್ಣಗೆ ಚುಚ್ಚಿದ ಹಾಗಾದರೂ ಮಾಡಬೇಕಲ್ವ? ಇನ್ನು ಮದುವೆಯ ಹಸಿ ಕರಗಿ ಹೋಗುವುದಕ್ಕಿಂತ ಮೊದಲು ಬದುಕೆ ಕರಗಿ ಹೋಗುವ ಸ್ಥಿತಿ ಬಂತಲ್ಲ. ಆಕೆ ತನ್ನ ಆ ಗಂಡನ ಹೆಣದ ಮುಂದೆ ಕುಳಿತ ಆ ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಸಾವು ಅವಳನ್ನು ಏನೇನನ್ನ ಕಸಿದುಕೊಂಡಿರ್ಬೋದು. ಆಕೆ ತನ್ನ ಬದುಕಿಗಾಗಿ ಎಂತಹ ಕನಸನ್ನು ಕಟ್ಟಿರಬಹುದು. ಗಂಡ ನೇವಲ್ ಆಫೀಸರ್, ದೇಶವನ್ನು ಕಾಯುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಎಲ್ಲವನ್ನೂ ಪಣತೊಟ್ಟವನು ತಮ್ಮ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದ. ಆದರೆ ಭಯೋತ್ಪಾದಕರು ಆಕೆಯ ಬದುಕನ್ನು ಕಸಿದುಕೊಂಡು. ಆದರೆ ಈ ಹೆಣ್ಣು ಮಗಳು ಅವರು ಆಡಿರುವ ಮಾತುಗಳನ್ನು ಕೇಳಿದ್ರಲ್ವ? ಆಕೆ ಹೇಳಿದ್ದೇನು? ಮುಸ್ಲಿಮರು ಮತ್ತು ಕಾಶ್ಮೀರಿಗಳನ್ನು ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ, ಅವರನ್ನು ಗುರಿಯಾಗಿಸಬೇಡಿ. ಈ ಮಾತನ್ನು ಅವರು ಹೇಳುವುದಕ್ಕಿಂತ ಮೊದಲು ಅವಳ ಆ ಚಿತ್ರ ಏನಿದೆ, ಗಂಡನ ಹೆಣದ ಮುಂದೆ ಕುಳಿತ ಚಿತ್ರ, ಆ ಚಿತ್ರ ಟ್ರೋಲ್ ಆಗಿತ್ತು. ಅದನ್ನು ಬಹುತೇಕ ಸೋ ಕಾಲ್ಡ್ ದೇಶಭಕ್ತರು, ಸೋ ಕಾಲ್ಡ್ ಅವರೆಲ್ಲ ಅದನ್ನು ಹಾಕಿಬಿಟ್ಟು ಕಾಶ್ಮೀರಿಗಳು ಮತ್ತು ಮುಸ್ಲಿಮರ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಬಳಸ್ಕೊತಾ ಇದ್ರು. ಇದನ್ನೆಲ್ಲ ನೋಡಿ ಆಕೆ ಹೇಳಿದ ಮಾತು, ದಯವಿಟ್ಟು ನನ್ನ ಗಂಡನ ಸಾವನ್ನು ನಿಮ್ಮ ಇನ್ಯಾವುದೋ ಉದ್ದೇಶಕ್ಕೆ, ಮುಸ್ಲಿಮರನ್ನು, ಕಾಶ್ಮೀರಿಗಳನ್ನು ದ್ವೇಷಿಸುವ ಉದ್ದೇಶಕ್ಕೆ ಬಳಸಿಕೊಳ್ಳಬೇಡಿ. ಸೊ ಈ ಮಾತು ಇದ್ದಕ್ಕಿದ್ದ ಹಾಗೆ ಪರಿಸ್ಥಿತಿಯನ್ನು ಬದಲಿಸಬಹುದು. ನಾಯಕಿಯಾದವಳನ್ನು ಖಳನಾಯಕಿ ಹಾಗೆ ಪ್ರತಿಬಿಂಬಿಸುವುದಕ್ಕೆ ಪ್ರಾರಂಭಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಯಿತು. ಆಕೆಯನ್ನು ದೂಷಿಸುವುದಕ್ಕೆ ಪ್ರಾರಂಭಿಸಿದರು. ಎಂತಹ ದುಷ್ಟ ಮನಸ್ಸುಗಳು ನೋಡಿ. ಇಂತಹ ಘಟನೆಗೆ ನಿಮ್ಮ ಹೃದಯ ಮಿಡಿಯದಿದ್ದರೆ ನೀವು ಯಾವ ಸೀಮೆ ದೇಶಭಕ್ತರು? ದೇಶಭಕ್ತರಲ್ಲ, ನೀವು ದೇಶದ್ರೋಹಿಗಳು. ಅದರ ಜೊತೆಗೆ ನಿಮಗೆ ಬೇಕಾದ್ದು ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕನ್ನು ಸೃಷ್ಟಿಸುವುದು. ಅದಕ್ಕೆ ಅಡ್ಡಗಾಲಾಗಿ ನಿಂತವಳು ಈ ಹೆಣ್ಣುಮಗಳು ಹಿಮಾಂಶಿ ನರ್ವಾಲ್. ಹಿಮಾಂಶಿ ನರ್ವಾಲ್. ಸೊ ಈ ಹೆಣ್ಣುಮಗಳ ಬದುಕು, ಅವಳ ಒಂದು ಮಾನಸಿಕ ಸ್ಥಿತಿ ಏನಿದೆ, ಅದು ಉಳಿದ 26 ಜನ ಏನು ಅಸುನ್ನಿಗಿದ್ರು ಅವರ ಕುಟುಂಬದವ್ರದ್ದು ಅದೇ ಮನಸ್ಥಿತಿ ಇತ್ತು.
ಆದರೆ ಇಲ್ಲಿ ಬಹಳಷ್ಟು ಜನ ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡಿದ್ರಲ್ಲ, ಅವರಿಗೆ ಈ ದೇಶವನ್ನು ಉಳಿಸ್ಬೇಕು ಅನ್ನೋದು ಗೊತ್ತಿತ್ತು. ಈ ದೇಶ ಉಳಿಯುವುದಿದ್ದರೆ ಹಿಂದೂ ಮುಸ್ಲಿಂ ಏಕತೆಯ ಮೂಲಕ ಮಾತ್ರ ಅನ್ನುವ ಅರಿವು ಅವರಿಗಿತ್ತು. ಆದರೆ ಈ ವಾಟ್ಸಪ್ ಯೂನಿವರ್ಸಿಟಿ, ಸಾಮಾಜಿಕ ಜಾಲತಾಣದವರಿಗೆ ಈ ಅರಿವು ಇರಬೇಕಲ್ಲ. ಅವರಿಗೆ ಇದೊಂದು ಅಸ್ತ್ರ ಆಗಿತ್ತು, ಅಧಿಕಾರಕ್ಕೆ ಬರುವ ಒಂದು ಅಸ್ತ್ರ, ಒಂದು ಸಾಧನ. ಅವರಿಗೆ ಬೇಕಾದ್ದು ಅಷ್ಟೇ, ತಾವು ನಂಬಿದ ರಾಜಕೀಯ ಪಕ್ಷವನ್ನು ಬಲವಾಗಿ 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 ದೆಹಲಿ ಗದ್ದುಗೆ ಮೇಲೆ ಕೂಡಿಸಬೇಕು. ದೆಹಲಿ ಗದ್ದುಗೆ ಮೇಲೆ ಕೂಡಿಸೋದಕ್ಕೆ ಇರುವ ಒಂದೇ ಒಂದು ಅಸ್ತ್ರ ಅವರ ಬಳಿ, ಇನ್ನು ಯಾವುದೂ ಇಲ್ಲ. 2014 ನಂತರ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಮನಸ್ಸಿಗೆ ನಾಟುವ ಒಂದೇ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ. ಮಾಡಿದ್ದಷ್ಟು ದ್ವೇಷ ದ್ವೇಷ ದ್ವೇಷ, ದೇಶವನ್ನು ಒಡೆಯುವ ಕೆಲಸ ಮತ್ತು ದೇಶವನ್ನು ಒಡೆಯುವ ಕೆಲಸಕ್ಕೆ ದೇಶ ಕಟ್ಟುವ ಕೆಲಸ ಅಂತ ಪ್ರೊಪಗೇಟ್ ಮಾಡಿದ್ದು, ಮಾಧ್ಯಮಗಳನ್ನು ಬಳಸ್ಕೊಂಡಿದ್ದು. ಅದು ಬಿಟ್ಟು ಇನ್ನೇನಿದೆ? ಏನಿದೆ ಹೇಳಿ? ಸೊ ಈ ಸರ್ಕಾರ ಬಂದ ಮೇಲೆ ನಡೆದ ಪ್ರತಿಯೊಂದರೂ ನೆನಪು ಮಾಡಿಕೊಳ್ಳಿ ಅಲ್ವಾ. ಡಿಮಾನಿಟೈಸೇಷನ್ ಏನಾಯಿತು ಗೊತ್ತಿಲ್ಲ. ಬುಲೆಟ್ ಟ್ರೈನ್ಗಳು ಎಲ್ಲಿ ಹೋದವು ಗೊತ್ತಿಲ್ಲ. ಮೇಡ್ ಇನ್ ಇಂಡಿಯಾನೋ ಇನ್ನೊಂದೋ ಮತ್ತೊಂದೋ ಅದಕ್ಕೆ ಕೊಟ್ಟು ಹೆಸರುಗಳು ಏನಾದವು, ಏನೂ ಆಗಿಲ್ಲ. ಸ್ವಚ್ಛ ಭಾರತ್ ಅನ್ನುವ ಯೋಜನೆಯನ್ನು ರೂಪಿಸಲಾಯಿತು. ಆದರೆ ಸ್ವಚ್ಛ ಭಾರತ ಸ್ವಚ್ಛ ಆಗಿಲ್ಲ, ಇಲ್ಲಿಯ ಜನರ ಮನಸ್ಸೂ ಕೂಡ ಸ್ವಚ್ಛ ಆಗಿಲ್ಲ. ಯಾವ ಯೋಜನೆಗಳಿಲ್ಲ, ಇರುವುದು ಒಂದೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಅದಕ್ಕೆ ಈ ಗೋಧಿ ಮೀಡಿಯಾವನ್ನು ಬಳಸ್ಕೊಳ್ಳೋದು. ಸೊ ಇದು ಟ್ರೋಲ್ ಆದಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಏನಿದೆ ಅದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಹೇಳಿಕೆ ಭಾಳ ಕುತೂಹಲಕರವಾದ್ದು. ಮತ್ತು ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ನ ಮನಸ್ಥಿತಿ ಏನಿದೆ ಅಲ್ಲಿರುವವರು, ಅದು ಮಹಿಳಾ ವಿರೋಧಿಯೂ ಆಗಿದೆ, ಮನುಷ್ಯ ವಿರೋಧಿಯಾಗಿದೆ. ಅದರ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಫಸ್ಟು ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಹ್ಯಾಸ್ ಕಮ್ ಔಟ್ ಇನ್ ಸಪೋರ್ಟ್ ಆಫ್ ಪಹಲ್ಗಾಮ್ ಅಟ್ಯಾಕ್ ವಿಕ್ಟಿಮ್ ವಿನಯ್ ನರ್ವಾಲ್ಸ್ ವೈಫ್ Himamshi, saying that trolling a woman for her ideological expression is not acceptable reform. ಒಂದನೇದಾಗಿ ಐಡಿಯಾಲಜಿಕಲ್ ಎಕ್ಸ್ಪ್ರೆಷನ್ ಅನ್ನುವ ಶಬ್ದವನ್ನು ಬಳಸುತ್ತೆ. ಅಂದರೆ ಈ ದೇಶವನ್ನು ಉಳಿಸುವುದಕ್ಕಾಗಿ, ಈ ದೇಶದಲ್ಲಿ ಒಡಕು ಉಂಟಾಗಬಾರದು ಅಂತ ಹಿಮಾಂಶಿ ನೀಡಿದ ಹೇಳಿಕೆ ಈ ಮಹಿಳಾ ಆಯೋಗಕ್ಕೆ ಕೇವಲ ಐಡಿಯಾಲಜಿಕಲ್ ಎಕ್ಸ್ಪ್ರೆಷನ್. ದಿಸ್ ದ ಓನ್ಲಿ ಐಡಿಯಾಲಜಿ. ಈ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇಟ್ಸೆಲ್ಫ್ ಅಪೋಸಿಂಗ್. ವಾಟ್ ಅಪೋಸಿಂಗ್? ಯೂನಿಟಿ ಆಫ್ ದ ಕಂಟ್ರಿ. ನಿಮ್ಮದು ಐಡಿಯಾಲಜಿಕಲ್ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತ. ಸೊ ಅಷ್ಟೇ ಅಲ್ಲ, ಇದನ್ನು ನಾನು ಈ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟ ವರದಿ ಎಲ್ಲ ನಿಮಗೆ ವಿಶ್ಲೇಷಣೆ ಮಾಡ್ತೀನಿ. ದ ಇಂಡಿಯನ್ ನೇವಿ ಆಫೀಸರ್ಸ್ ವೈಫ್ ಇನ್ ಹರ್ ಫಸ್ಟ್ ಕಮೆಂಟ್ ಫಾಲೋಯಿಂಗ್ ದ ಡೆಡ್ಲಿ ಟೆರರ್ ಅಟ್ಯಾಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ಪಹಲ್ಗಾಮ್, ಅಪೀಲ್ ಟು ದ ಮಾಸಸ್ ನಾಟ್ ಟು ಹ್ಯಾವ್ ಹೇಟ್ರೆಡ್ ಟುವರ್ಡ್ಸ್ ದ ಮುಸ್ಲಿಂ ಆರ್ ಕಾಶ್ಮೀರೀಸ್. ಎಲ್ಲರೂ ಹೇಳಬೇಕಾದಿದೆ ಅಲ್ವಾ, ಇದನ್ನು ಐಡಿಯಾಲಜಿಕಲ್ ಎಕ್ಸ್ಪ್ರೆಷನ್ ಅಂತ. ಅಂದರೆ ಈ ಹೇಳಿಕೆಗೆ ಮಹಿಳಾ ಆಯೋಗ ಒಂದು ಡಿಸ್ಟೆನ್ಸನ್ನು ಕಾಪಾಡುತ್ತೆ. ಇದು ನಮ್ಮ ಹೇಳಿಕೆಯಲ್ಲ, ಇದು ಐಡಿಯಾಲಜಿಕಲ್ ಎಕ್ಸ್ಪ್ರೆಷನ್. ಅಂದರೆ ವುಮೆನ್, ಈ ಮಹಿಳಾ ಆಯೋಗನು ಇಂಡೈರೆಕ್ಟ್ಲಿ ಸೇಸ್ ಯು ಹ್ಯಾವ್ ಟು ಟಾರ್ಗೆಟ್ whom? You think it out. Vinay Narwal and Himamshi had got married just about a week before the April 22nd terror attack in Baisaran near Pahalgam. That left 26 people died. The two were on their honeymoon when terrorists shot the naval officer point blank. ಹನಿಮೂನ್ನಲ್ಲಿ ಮಧುಚಂದ್ರದಲ್ಲಿ. ಇದಕ್ಕಿಂತ ದುಷ್ಟತನ ಇದೆಯಾ? ಹೊಡೆದವರು ಎರಡು ಜೀವಗಳು
ಒಂದಾಗಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಮಧುಚಂದ್ರದ ಸಂತೋಷವನ್ನು ಅನುಭವಿಸೋದಕ್ಕಾಗಿ ಬಂದಿದ್ದಿರಲ್ಲ, ಅವರಲ್ಲಿ ಆ ಗಂಡನನ್ನು ಹೆಣ ಮಾಡಿಬಿಟ್ರಲ್ಲ ಅಲ್ವಾ. ಸೊ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದು ನೋಡಿ. ಸೊ ಆನ್ ಥರ್ಸ್ಡೇ ಹಿಮಾಂಶಿ ಮೇಡ್ ಆನ್ ಎಮೋಷನಲ್ ಅಪೀಲ್. ಇಟ್ ವಾಸ್ ಎನ್ ಎಮೋಷನಲ್ ಅಪೀಲ್ and said, I just want the entire nation, I just want entire nation to pray for him, to pray for ಅಂದರೆ ಅವಳ ಗಂಡ ವಿನಯ್ಗೆ, ನನ್ನ ಗಂಡನ ಸಲುವಾಗಿ ನೀವು ಪ್ರಾರ್ಥಿಸಿ ಅನ್ನತ್ತೆ ಹೆಣ್ಮಗಳು. there is one more thing I want, there should be no hatred towards anyone. ನನ್ನ ಗಂಡ ಹೋದವನು ಹೋದ, ಅವನು ಎಲ್ಲೋದ್ನೋ ಗೊತ್ತಿಲ್ಲ, ಆತ ನನ್ನ ಜೊತೆ ದಾಂಪತ್ಯವನ್ನಾಗಲಿ ಬದುಕನ್ನಾಗಲಿ ಏನನ್ನೂ ಕಟ್ಟಿಕೊಳ್ಳಿಲ್ಲ, ಹೊರಟೋದ. ಆದರೆ ಅವನು ಹೊರಟೋದ ಅನ್ನುವ ಕಾರಣಕ್ಕಾಗಿ ಬೇರೆಯವರನ್ನ ದ್ವೇಷಿಸಬೇಡಿ, ದಯವಿಟ್ಟು ದ್ವೇಷಿಸಬೇಡಿ. ಐ ಆಮ್ ಸೀಕಿಂಗ್ ದಿಸ್ ಹ್ಯಾಪನಿಂಗ್ ದಟ್ ಪೀಪಲ್ ಆರ್ ಸ್ಪ್ಯೂಯಿಂಗ್ ಹೇಟ್ ಆ್ಯಂಡ್ ಮುಸ್ಲಿಮ್ ಆರ್ ಕಾಶ್ಮೀರೀಸ್. ಡು ನಾಟ್ ವಾಂಟ್ ದಿಸ್. ನಮಗೆ ಬೇಕಾಗಿಲ್ಲ ಅದು. ದಯವಿಟ್ಟು ಈ ಘಟನೆಯನ್ನು ಉಪಯೋಗಿಸಿಕೊಂಡು ಬಳಸಿಕೊಂಡು ಮುಸ್ಲಿಂ ಅಥವಾ ಕಾಶ್ಮೀರಿಯವರ ವಿರುದ್ಧ ದ್ವೇಷವನ್ನು ಕಾರಬೇಡಿ. ವಿ ವಾಂಟ್ ಪೀಸ್ ಆ್ಯಂಡ್ ಓನ್ಲಿ ಪೀಸ್. ನನಗೆ ಇನ್ನೇನೂ ಬೇಕಾಗಿಲ್ಲ, ನಮಗೆ ಶಾಂತಿ ಬೇಕಾಗಿದೆ, ನನಗೆ ಶಾಂತಿಯನ್ನು ಕರುಣಿಸ್ಬಿಡಿ ಸಾಕು ಅಂತಾಳೆ ಹೆಣ್ಮಗಳು. ಎಂಥ ಮ್ಯಾಚ್ಯೂರಿಟಿ ಕಣ್ರಿ, ಎಂಥ ಮ್ಯಾಚ್ಯೂರಿಟಿ. ಅದನ್ನು ಇಟ್ಟುಕೊಂಡು ನೀವು ದ್ವೇಷವನ್ನು ನಿಮಗೆ ಹುಟ್ಟಾಕಲೇಬೇಕಾಗಿದೆ. ಯಾಕೆಂದರೆ ದ್ವೇಷವನ್ನು ಹುಟ್ಟಾಕಿದರೆ ನಿಮಗೆ ಅಧಿಕಾರ ಸಿಗುತ್ತೆ. ಇಂಥ ಹೆಣ್ಣುಮಗಳಿಗೊಂದು ಸೆಲ್ಯೂಟ್ ಹೊಡೆಯೋದು ಬೇಡವಾ? ಇಂಥ ಹೆಣ್ಣುಮಗಳಿಗೆ ಬೆಂಬಲವಾಗಿ ನಿಲ್ಲೋದು ಬೇಡವಾ? ನೀವು ಬೆಂಬಲವಾಗಿ ನಿಲ್ಲುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದು ಬೇಡವಾ? ಈ ರೀತಿ ಅವಳ ಮೇಲೆ ಟ್ರೋಲ್ ಆಗ್ತಾ ಇದೆ. ಅವಳು ಮನವಿ ಮಾಡ್ತಿದ್ದಾಳೆ, ತನ್ನ ದುಃಖವನ್ನು ಮರೆಯೋದಕ್ಕೆ ಯತ್ನ ಮಾಡ್ತಿದ್ದಾಳೆ, ಶಾಂತಿಯಿಂದ ಬದುಕೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾಳೆ. ಆದರೆ ಅವಳ ಶಾಂತಿಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಈ ಭಕ್ತರು ಮಾಡ್ತಾ ಇದ್ದಾರೆ. ಆ ಭಕ್ತರು ಇಂಥ ಮಾಡುವರ ವಿರುದ್ಧ ಅವರಿಗೊಂದು ಸಹಾನುಭೂತಿ ವ್ಯಕ್ತಪಡಿಸೋದು ಬೇಡವಾ? ನಾನು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳೋದು ಬೇಡವಾ? ಹಿಮಾಂಶಿ ನರ್ವಾಲ್, ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ನಿಮ್ಮ ಈ ದೇಶ ಒಡೆಯೋದಕ್ಕೆ ಬಿಡಲ್ಲ. ನಾವು ಹಿಂದೂ ಮುಸ್ಲಿಂ ಏಕತೆಗಾಗಿ ಹೋರಾಟ ಮಾಡ್ತೀವಿ ಈ ಅಂತ ಹೇಳುವವರು ಬೇಕಲ್ಲ. ಹಾಗೆ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ? ನಿಮಗೂ ಭಯನಾ ಮುಬ್ಬಕ್ತರದ್ದು? ನಿಮಗೂ ಭಯನಾ ಮೋದಿಯವ್ರದ್ದು? ನಿಮಗೂ ಭಯನಾ ಅಮಿತ್ ಶಾ ಅವ್ರದ್ದು? ನಿಮಗೂ ಭಯನಾ BJPಯದ್ದು? ಗೊತ್ತಿಲ್ಲ ನನಗೆ. ಸೊ ಅದಾದ ಮೇಲೆ ಏನಾಯಿತು ಅನ್ನೋದು ಕೂಡ ಈ ವರದಿ ಹೇಳುತ್ತೆ. ಫಾಲೋಯಿಂಗ್ ಹರ್ ರಿಮಾರ್ಕ್ಸ್, ದ ನೇವಲ್ ಆಫೀಸರ್ಸ್ ವೈಫ್ ವಾಸ್ ಹೆವಿಲಿ ಟ್ರೋಲ್ಡ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ NCW, the National Commission of Women, took note of this trolling and condemned the act in a statement on X. ಸೊ ಕಂಡೆಮ್ ಮಾಡಿದೆ ಅದು ಅಂತ, ಆಫ್ಟರ್ ದ ಡೆತ್ ಆಫ್ ಲೆಫ್ಟಿನೆಂಟ್ ವಿನಯ್. ಸೊ ಕಂಡೆಮ್ ಅಂದರೆ ಯಾವ ರೀತಿ ಕಂಡೆಮ್ ಮಾಡಿದೆ? ಸೊ ಇದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಈ ಮಹಿಳಾ ಆಯೋಗಕ್ಕೂ ಕೂಡ ಈ ಬಲಪಂಥೀಯವಾದ RSS ಮನಸ್ಥಿತಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ದ ವೇ ಹಿಸ್ ವೈಫ್ ಹಿಮಾಂಶಿ is being targeted on social media in relation to one of her statement extremely reprehensible and unfortunate ಅನ್ನೋ ಮಾತನ್ನು ಹೇಳುತ್ತೆ. ಎಸ್, ಐ ಅಪ್ರಿಸಿಯೇಟ್. ಕಂಡೆಮ್ ಆದರೂ ಮಾಡೋದಿಲ್ಲ. ಕಂಡೆಮ್ ಮಾಡಿದ ಮೇಲೆ ಅವ್ರು ಬಳಸಿರುವ ಕೆಲವು ಶಬ್ದಗಳ ಬಗ್ಗೆ ನನ್ನ ಆಕ್ಷೇಪ ಇದೆ. ಟ್ರೋಲಿಂಗ್ ಎ ವುಮೆನ್ ಆನ್ ದ ಬೇಸಿಸ್ ಆಫ್ ಅವರ್ ಐಡಿಯಾಲಜಿಕಲ್ ಎಕ್ಸ್ಪ್ರೆಷನ್ ಆರ್ ಪರ್ಸನಲ್ ಲೈಫ್ ಈಸ್ ನಾಟ್ acceptable. Still this says it is an ideological expression. ನೋಡಿ ಅಲ್ವಾ? ಸೊ ಫರ್ದರ್ ದ ಪ್ಯಾನಲ್ ಸಜೆಸ್ಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್, ಪ್ಲೀಸ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನ್ಯಾಷನಲ್ ವುಮೆನ್ ಕಮಿಷನ್ ಮನಸ್ಥಿತಿ ಹೇಗಿದೆ ಅಂತ ಹೇಳುತ್ತೆ ಇದು. ದ ಪ್ಯಾನಲ್ ಸಜೆಸ್ಟೆಡ್ that the expression any agreement or disagreement should always be done with decency and within constitutional rights.
ಅಂದರೆ ಹಿಮಾಂಶಿಯವರ ಅಭಿಪ್ರಾಯ ಏನಿದೆ, ಹಾಗಿದ್ರೆ ಇವ್ರ ಪ್ರಕಾರ ಇದು ಡೀಸೆಂಟ್ ಆಗಿಲ್ಲ, ಇದು ಡಿಸೆನ್ಸಿಯನ್ನು ಮೀರಿದ್ದು, ಅಥವಾ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆ, ಸಾಂವಿಧಾನಿಕ ಹಕ್ಕುಗಳನ್ನು ಮೀರಿದ್ದ ಇದು. ಮಹಿಳಾ ಆಯೋಗ ಏನನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಇಲ್ಲಿ? ವಾಟ್ ದೇ ವಾಂಟ್ ಟು ಟೆಲ್? ಇದನ್ನು ನೋಡಿದರೆ ನೀವು ಈಗ ನಮ್ಮ ಮನೆಯಲ್ಲೆಲ್ಲ ಮನೆಗಳಲ್ಲಿ ಹಳೆ ಕಾಲದಲ್ಲಿ, ಈಗಲ್ಲ, 50 ವರ್ಷದಿಂದ ಹೇಳ್ತೀರಿ ಹೆಣ್ಮಕ್ಳು ಹೀಗೆ ಇರಬೇಕು, ತಲೆ ಬಗ್ಗಿಸ್ಕೊಂಡೇ ಹೋಗಬೇಕು. ನೀವು ಸ್ಕೂಲಿಗೆ ಹೋಗಿ ಬರೋವರೆಗೆ ಹೆಣ್ಮಕ್ಳು ತಲೆ ಎತ್ತಬಾರದು, ತಲೆ ಫುಲ್ ಬಗ್ಸ್ಕೊಂಡಿರಿ, ನೆಲ ನೋಡ್ಕೊಂಡು ಬನ್ನಿ, ತಲೆ ಎತ್ತಬೇಡಿ, ಸುಮ್ಮನೆ ಹೋಗಿ ಏನು ಮಾತಾಡಬೇಡಿ, ಹುಡುಗರ ಹತ್ರ ಮಾತಾಡಬೇಡಿ, ಯಾರ ಹತ್ರ ಮಾತಾಡಬೇಡಿ ಅಂತ ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ತಿದ್ರು. ಈಗ 2000 ಈ ಶತಮಾನದಲ್ಲಿ BJP ಸರ್ಕಾರದ ರಾಷ್ಟ್ರೀಯ ಮಹಿಳಾ ಆಯೋಗ ಮಹಿಳೆಯರಿಗೆ ಬುದ್ಧಿ ಹೇಳುತ್ತೆ. ಬರೀ ಮಹಿಳೆಯರಿಗಲ್ಲ, ತನ್ನ ಗಂಡನನ್ನು ಕಳೆದುಕೊಂಡು ದುಃಖದಲ್ಲಿರುವ, ನೋವಿನಲ್ಲಿರುವ, ಅಸಹಾಯಕತೆಯಲ್ಲಿರುವ ಒಂದು ಹೆಣ್ಣು ಮಗುವಿಗೆ, ಆ ಹೆಣ್ಣು ಮಗುವಿಗೆ ಈ ನ್ಯಾಷನಲ್ ವುಮೆನ್ಸ್ ಕಮಿಷನ್ ಬುದ್ಧಿ ಹೇಳುತ್ತೆ. ಡೀಸೆನ್ಸಿಯನ್ನು ಮತ್ತು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಒಳಗಡೆ ಮಾತನಾಡಬೇಕು. ಅಭಿಪ್ರಾಯವಾಗಲಿ ಅದರ ಪ್ರತಿಕ್ರಿಯೆಯಾಗಲಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಒಳಗಡೆ. ಇದು ಭಾಳ ಇಂಟೆಲಿಜೆಂಟಾಗಿ ನಾವು ಹೇಳಿದೆ ಅಂತ ಅಂದ್ಕೋತಾರೆ, ಆದರೆ ಅವ್ರು ಮಾತ್ರ ಇಂಟೆಲಿಜೆನ್ಸ್ ಅಲ್ಲ. ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ NCW ಆಲ್ಸೋ ಎಕ್ಸ್ಪ್ರೆಸಸ್ ಆಂಗ್ವಿಶ್ ಓವರ್ ದ ಡೆತ್ ಆಫ್ several citizens in the terrorist attack at Pahalgam and noted how Vinay Narwal was shot dead along with others after asking him about his religion. ನೋಡಿ, ಇಲ್ಲೂ ಕೂಡ they are giving more impetus, more pressure on a religion. National Women Commission also believe, so religion is the thing ಅಂತ. ದೇಶ ಒಡೆಯುವುದಕ್ಕಾಗಿ ರಿಲಿಜನ್ ಕೇಳ್ತಿದ್ದಾರೆ. ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕುಂಟು ಮಾಡೋ ಅನ್ನುವ ಕಾಮನ್ ಸೆನ್ಸ್ ಕೂಡ ಈ ಮಹಿಳಾ ಆಯೋಗಕ್ಕೆ ಇದ್ದಂತೆ ಕಾಣ್ತಾ ಇಲ್ಲ. ಸೊ ದ ಎಂಟೈರ್ ಕಂಟ್ರಿ ಈಸ್ ಹರ್ಟ್ ಆ್ಯಂಡ್ ಆಂಗ್ರಿ ಬೈ ದಿಸ್ ಟೆರರಿಸ್ಟ್ ಅಟ್ಯಾಕ್. ಎಲ್ಲರಿಗೂ ಗೊತ್ತಿದೆ, ಅದೇ ಹೇಳಬೇಕಾಗಿಲ್ಲ. ಸೊ ಇರುವ ಪ್ರಶ್ನೆ ಅಂತ ಅಂದರೆ, ಇಡೀ ಮಹಿಳಾ ಆಯೋಗದ ಒಂದು ಸ್ಟ್ಯಾಂಡ್ ಏನಿದೆ, ಆ ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿ ಅದರ ಹಿಂದಿರುವುದು ಏನು ಅಂತ ಗೊತ್ತಾಗುತ್ತೆ. ಅವರಿಗೆ ಒಂದು ಹಿಮಾಂಶಿ ನರ್ವಾಲ್ ಅವರ ಹೇಳಿಕೆ ಮಹಿಳಾ ಆಯೋಗ ಇಷ್ಟ ಆಗಕ್ಕೆ ಕಾಣಲ್ಲ. ಇದು ಬಹಳ ಸ್ಪಷ್ಟ. ಫಸ್ಟ್ ಥಿಂಗ್, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದರೆ ಹಿಂದೂ ಮುಸ್ಲಿಮರು ಒಂದಾಗಿರಿ, ಮುಸ್ಲಿಮರನ್ನು ಹಾಗೂ ಇವ್ರನ್ನ ಟಾರ್ಗೆಟ್ ಮಾಡಬೇಡಿ ಕಾಶ್ಮೀರಿಗಳನ್ನ ಅಂದಿದ್ದು ಯಾಕೋ ಮಹಿಳಾ ಆಯೋಗಕ್ಕೆ ಅಷ್ಟು ಖುಷಿ ಕೊಟ್ಟಂತೆ ಕಾಣ್ತಾ ಇಲ್ಲ. ಇದು ಯಾಕೆ ಏನು ಅಂತ ನಾನು ಹೇಳಿದ್ದಾರೆ. ಆದರೆ ಪ್ಲೀಸ್ ಲುಕ್ ಇನ್ ಟು ಇಟ್. ಏನೇ ಇರಲಿ, ಏನು ಹಿಮಾಂಶಿ ಅವರು ಹೇಳಿದ್ದಾರೆ, ದ್ಯಾಟ್ ಇಸ್ ದ ಥಿಂಗ್. ಆಕೆಗೆ ಬೆಂಬಲಕ್ಕೆ ನಿಲ್ಲಿ, ಆಕೆಯನ್ನು ಬೆಂಬಲಿಸಿ. ಇದೇ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ನಿಮ್ಮ ಬೆಂಬಲಕ್ಕಿದ್ದೀನಿ ಹಿಮಾಂಶಿ, ವಿ ಆರ್ ವಿತ್ ಯು ಅಂಥೇಳಿ ಅದೊಂದೇ ನಾವು ಮಾಡ್ಬೋದಾದ್ದು. ಅದಿಲ್ಲ ಅಂದರೆ ಎಸ್, ಆ ಹೆಣ್ಣು ಮಗಳಿಗೆ ಎಷ್ಟು ನೋವಾಗಬಹುದು. ಗಂಡನನ್ನು ಕಳೆದುಕೊಂಡವರಿಗೆ ಟ್ರೋಲ್ ಮಾಡಿ ಬಾಯಿ ಬಂದಂಗೆ ಬೈದು 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 ಕೂತ್ರೆ, ಅದರ ಜೊತೆ ಬೆಂಬಲ ನೀಡುವ ಈ ಮಹಿಳಾ ಆಯೋಗಕ್ಕೂ ಕೂಡ ಅದು ಬೆಂಬಲ ನೀಡುತ್ತಿರುವ ರೀತಿ, ಅದರ ಹಿಂದಿರುವಂಥ ಉದ್ದೇಶಗಳು ನೋಡಿದರೆ ನ್ಯಾಚುರಲಿ ಸೂಕ್ಷ್ಮಮತಿಯ ಹೆಣ್ಣು ಮಗಳ ಸ್ಥಿತಿ ಹೇಗಾಗಬೇಡ ಯೋಚನೆ ಮಾಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.